ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಪ್ರಥಮ ಪಿಯುಸಿ ಮಧ್ಯವಾರ್ಷಿಕ ಪರೀಕ್ಷೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ಅದಕ್ಕೆ ಉತ್ತರಗಳನ್ನು ಸಹಿತ ಈ ತರಗತಿಯಲ್ಲಿ ನೋಡೋಣ. ಮೊದಲಿಗೆ ಆ ವಿಭಾಗದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ಒಟ್ಟು 10 ಬಹು ಆಯ್ಕೆ ಪ್ರಶ್ನೆಗಳು ಇರ್ತವೆ. ಮೊದಲ 5 ಪ್ರಶ್ನೆಗಳು ಪದ್ಯಕ್ಕೆ ಸಂಬಂಧಪಟ್ಟಂತೆ ಇರ್ತವೆ. 6, 7ನೆಯ ಪ್ರಶ್ನೆ ಗದ್ಯದ್ದು, 8, 9, 10ನೆಯ ಪ್ರಶ್ನೆ ನಾಟಕ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಇರುತ್ತೆ. ಈಗ ನೋಡ್ತಾ ಹೋಗೋಣ. ತಂದೆಗೆ ಜಲಾಂಜಲಿಯನ್ನು ಯಾರು ಕೊಡಬೇಕು? ಮಗ. ಗಟ್ಟಿವಾಳೆಯನ ವಚನಗಳ ಅಂಕಿತ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ. ಪ್ರಶ್ನೆ 3, ಓಹೋ ವಿಚಾರವಿಲ್ಲದೆ ಇಂತು ಮಾಳ್ಪರೆ, ಆಹಾ ನಿಮ್ಮರಸುತನವೆಮ್ಮಲ್ಲಿ ಮಾಳ್ಪರೆ. ಈ ಮಾತಿನಲ್ಲಿ ಅರಸನಾದವನಿಗೆ ಯಾವ ಗುಣವಿರಬೇಕೆಂದು ಶಿವ ಹೇಳುತ್ತಾನೆ? ಉತ್ತರ ಸಂಯಮ. ವಿದ್ಯಾರ್ಥಿಗಳೇ, ಇದನ್ನ ಹಾರ್ಟ್ ಕ್ವಶನ್ಸ್ ಅಂತ ಕರಿತೀವಿ. ಪದ್ಯದಲ್ಲಿ ಒಂದು, ಗದ್ಯದಲ್ಲಿ ಒಂದು, ನಾಟಕ ಭಾಗದಲ್ಲಿ ಒಂದು ಪ್ರಶ್ನೆ ಇರುತ್ತೆ. ಅರಗಿಳಿಗೆ ಯಾವ ಬಣ್ಣವನ್ನು ಬರೆಯಲಾಗಿದೆ? ಹಸಿರು. ಅಖಂಡ ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಪಂಪ. ಎಲ್ಲೋ ಬಿದ್ದ ಕಲ್ಲನ್ನು ಕಡೆದು ದೇಗುಲದೊಳಗಡೆ ಇಟ್ಟ ಕೀರ್ತಿ ಶಾಸ್ತ್ರಿ ಮಾಸ್ತರರಿಗೆ ಸಲ್ಲುವುದೆಂಬ ವಿಚಾರ ನೆನಪು ಬಂದಾಗ ಹಿಂದಿನದೆಲ್ಲ ನೆನಪುಗಳು ಮಳೆಯಂತೆ ಸುರಿಯತೊಡಗಿದವು. ಈ ಸಾಲುಗಳಲ್ಲಿ ಲೇಖಕರಿಗೆ ಶಾಸ್ತ್ರಿ ಮಾಸ್ತರರ ಬಗ್ಗೆ ಇರುವ ಭಾವನೆ ಏನು? ಮಾಸ್ತರರ ಬಗ್ಗೆ ಗೌರವ. ಪ್ರಶ್ನೆ 7, ಮಾಯಾದೇವಿ ದೇವಾಲಯ ಹೇಗಿತ್ತು? ಶ್ವೇತವರ್ಣದ ಚೌಕಾಕಾರ. ಬೋಳೆಶಂಕರನ ಊರು ಯಾವುದು? ಶಿವಾಪುರ. ರಾಜಕುಮಾರಿಗೆ ಬಂದ ರೋಗ ಯಾವುದು? ಹೊಟ್ಟೆ ನೋವು. ಒಬ್ಬ ಒಳ್ಳೆಯ ಕೆಲಸ ಮಾಡುವುದು ಪುಣ್ಯದ ತುರಾಯಿಗಳನ್ನು ರುಮಾಲಿಗೆ ಸಿಕ್ಕಿಸಿಕೊಳ್ಳಲಿಕ್ಕೆ ಅಲ್ಲ, ಅದು ಅವನ ಜೀವನ ರೀತಿ ಅಷ್ಟೇ ಎಂಬ ಮಾತು ಏನನ್ನು ತಿಳಿಸುತ್ತದೆ? ನಿಷ್ಕಲ್ಮಶ ಬದುಕನ್ನು. ವಿದ್ಯಾರ್ಥಿಗಳೇ, ಇಲ್ಲಿ ಎಲ್ಲ ಉತ್ತರಗಳು ಇದಾವೆ ನೋಡಿ. ಇವು ಸರಿಯಾದ ಉತ್ತರಗಳು. ಇಲ್ಲಿ ತಾಳ್ಮೆ ಅನ್ನೋದೊಂದು ತಪ್ಪಾಗಿತ್ತು, ಅದನ್ನ ಸರಿ ಮಾಡಿದ್ದೀನಿ. ಈಗ ಮುಂದಿನ ಭಾಗದಲ್ಲಿ ಬಿಟ್ಟ ಸ್ಥಳಗಳಿಗೆ ಉತ್ತರವನ್ನ ಬರಿಬೇಕು. ಇಲ್ಲಿ ಉತ್ತರಗಳು ಇಲ್ಲೇ ಕೊಟ್ಟಿರ್ತಾರೆ. ಒಂದು ಹೆಚ್ಚುವರಿ ಉತ್ತರ ಇರುತ್ತೆ. ಈ ಬಿಟ್ಟ ಸ್ಥಳ ಪೂರ್ತಿಯಾಗಿ ಗದ್ಯಕ್ಕೆ ಸಂಬಂಧಪಟ್ಟಿರುತ್ತೆ. ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನೇ ಬಿಟ್ಟ ಸ್ಥಳವಾಗಿ ಪರಿವರ್ತಿಸಿರ್ತಾರೆ. ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರಿಟ್ಟವರು ಕರಿಸಿದ್ದೇಗೌಡ. ಊರಿನ ನೀರು ಎಲ್ಲಿ ನೆಲೆ ನಿಂತಿತ್ತು? ಪಾತಾಳದಲ್ಲಿ. ಜ್ಯೋತಿಷ್ಯದ ಉಗಮವು ಡ್ಯಾಶ್ ಕಂಡು ಬರುತ್ತದೆ? ಖಗೋಳಶಾಸ್ತ್ರದಲ್ಲಿ. ಶಾಸ್ತ್ರಿ ಮಾಸ್ತರರ ಹೆಂಡತಿಯ ಹೆಸರು ಅಂಬವ್ವ. ಕಪಿಲವಸ್ತುವಿನ ಇಂದಿನ ಹೆಸರು ಲಾರ್ಕೋಟ್. ಉತ್ತರಗಳನ್ನು ನೋಡೋಣ. ನೋಡಿ, ಉತ್ತರಗಳು ಇಲ್ಲಿದ್ದಾವೆ. ನೀವು ಉತ್ತರ ಪತ್ರಿಕೆಯಲ್ಲಿ ಇದೇ ರೀತಿಯಾಗಿ ಉತ್ತರಗಳನ್ನ ಬರೀಬೇಕು. ಮುಂದಿನ ಭಾಗದಲ್ಲಿ ಹೊಂದಿಸಿ ಬರೆಯಿರಿ ಅನ್ನೋದನ್ನ ಕೇಳ್ತಾರೆ ನೋಡಿ. ಒಂದು ಕಡೆ ಕವಿಗಳ ಹೆಸರು ಕೊಡ್ಬೋದು, ಅಥವಾ ಅವರುಗಳ ಬಿರುದು ಕೊಡ್ಬೋದು, ಅಥವಾ ಆಯ್ಕೆ ಕೃತಿ ಕೊಡಬಹುದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಭಾಗದಲ್ಲಿ ಉತ್ತರಗಳಿರ್ತವೆ, ಅದಕ್ಕೆ ನೀವು ಹೊಂದಿಸಿ ಬರೀಬೇಕು. ದುರ್ಯೋಧನ ವಿಲಾಪ, ಇದನ್ನ ಬರೆದಂಥವರು ರನ್ನ. ರಗಳೆ ಕವಿ ಅಂತ ಯಾರನ್ನು ಕರಿತೀವಿ? ಹರಿಹರ. ಕೀರ್ತನೆಗಳನ್ನ ಬರೆದಿರ್ತಕ್ಕಂಥವ್ರು ಕನಕದಾಸರು. ಅಖಂಡ ಕರ್ನಾಟಕ ಪದ್ಯ ಬರೆದಿದ್ದು ಕುವೆಂಪು ಅವರು. ಎಂದಿಗೆ ಪದ್ಯವನ್ನ ಬರೆದಂಥವರು ಡಾಕ್ಟರ್ BC ರಾಮಚಂದ್ರ ಶರ್ಮಾ ಅವರು. ಇಲ್ಲಿ ರಾಘವಾಂಕ ಹೆಚ್ಚುವರಿ ಉತ್ತರ. ಉತ್ತರವನ್ನ ನೋಡೋಣ. ನೋಡಿ, ಈ ರೀತಿ ಉತ್ತರಗಳನ್ನ ನೀವು ಬರಿಬೇಕು. ಮೊದಲಿಗೆ ಪ್ರಶ್ನೆಯನ್ನ ಬರ್ಕೊಳ್ಳಿ, ಅದರ ಎದುರುಗಡೆನೆ ನೇರವಾಗಿ ಉತ್ತರಗಳನ್ನ ಬರೀರಿ. ಇದು ಸಂಪೂರ್ಣವಾಗಿ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಿರುತ್ತೆ. ಆ ವಿಭಾಗ 2 ಅಂಕಗಳಿಗೆ ಸಂಬಂಧಪಟ್ಟಿರುತ್ತೆ. ಇಲ್ಲಿ ನೋಡಿ, ಯಾವ್ದಾದ್ರು 3 ಪ್ರಶ್ನೆಗೆ ಉತ್ತರ ಬರೀಬೇಕು. ಒಂದು ಹೆಚ್ಚುವರಿ ಇರುತ್ತೆ. ಗದ್ಯ ಭಾಗದಲ್ಲಿ 4 ಪ್ರಶ್ನೆ ಇರುತ್ತೆ, 2ಕ್ಕಷ್ಟೇ ಬರೀಬೇಕು. ನಾಟಕ ಭಾಗದಲ್ಲಿ 4 ಪ್ರಶ್ನೆ ಇರುತ್ತೆ, 3ಕ್ಕೆ ಉತ್ತರ ಬರೀಬೇಕು ನೀವು. ಈಗ ನೋಡ್ತಾ ಹೋಗೋಣ. ಕಣ್ಣು ಹಾಗೂ ಕರ್ಣಗಳಿಗೆ ಶೃಂಗಾರ ಯಾವುದು? ಕಣ್ಣುಗಳಿಗೆ ಶೃಂಗಾರ ಗುರು ಹಿರಿಯರನ್ನು ನೋಡುವುದು, ಕರ್ಣಗಳಿಗೆ ಶೃಂಗಾರ ಪುರಾತನ ಕಾಲದ ಸಂಗೀತಗಳನ್ನ ಕೇಳೋದು. ಮಾದೇವ ತನ್ನ ಶಿಶು ಮಕ್ಕಳಿಗೆ ಏನನ್ನು ನೀಡಿ ಸಲಹಿದನು? ಆತ ಗೆಡ್ಡೆ ಗೆಣಸನ್ನ ತಿನ್ನಲು ಬಿಡಲಿಲ್ಲ, ಹಾಲು, ಬೆಣ್ಣೆ, ತುಪ್ಪ ಇವುಗಳನ್ನು ನೀಡಿ ಸಲಹಿದನು. ಸರಸ್ವತಿಯು ರಚಿಸಿದ ಸಚಿವ ಮಂಡಲದ ಸದಸ್ಯರು ಯಾರು? ರನ್ನ, ಜನ್ನ, ರಾಘವಾಂಕ, ಹರಿಹರ, ಬಸವೇಶ್ವರ, ನಾರಣಪ್ಪ, ಸರ್ವಜ್ಞ, ಷಡಕ್ಷರಿ ಇವರು ಸದಸ್ಯರು. ನಾಡಮಂದಿಗೆ ಯಾವುದರ ಬಲ ಮತ್ತು ಮಹಿಮೆಯಿಂದ ಬಿಡುಗಡೆಯಾಗಿದೆ? ನಾಡಮಂದಿಗೆ ಯಾವ ಜೀವದ ಯೋಗ ಬಲದಿಂದಲೋ ಅಥವಾ ಉಗ್ರ ತಪಸ್ವಿಗಳ ಮಹಿಮೆಯಿಂದ ಈ ನಾಡಿಗೆ ಬಿಡುಗಡೆಯಾಗಿದೆ ಅಂತ ಹೇಳ್ತಾರೆ. ಉತ್ತರಗಳನ್ನ ನೋಡೋಣ.
ನೋಡಿ ಉತ್ತರಗಳು ಇಲ್ಲಿದಾವ್ ನೋಡಿ, ನಾನು ಹೇಳಿದ ಉತ್ತರಗಳೆಲ್ಲ ಇಲ್ಲಿದಾವ್ ನೋಡಿ. ಇವನ್ನೆಲ್ಲ ಚೆನ್ನಾಗಿ ಓದ್ಕೊಂಡು ಉತ್ತರಗಳನ್ನು ಬರೀರಿ. ಇವೆಲ್ಲ ಮುಖ್ಯವಾದಂಥ ಪ್ರಶ್ನೆಗಳೇ ಆಗಿರ್ತವೆ. ಈಗ ಗದ್ಯ ಭಾಗದ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ರಾಗಿಯಲ್ಲಿ ಯಾವ ರೋಗಗಳನ್ನು ತಡೆಯಬಲ್ಲ ಗುಣವಿದೆ? ಜ್ಯೋತಿಷ್ಯದ ಪ್ರಕಾರ ಗ್ರಹಗಳೆಷ್ಟು? ಅವುಗಳು ಯಾವುವು? ನೇಪಾಳದ ವೈಮಾನಿಕ ಸಾರಿಗೆ ವ್ಯವಸ್ಥೆ ಹೇಗಿದೆ? ಮಾಸ್ತರರು ಬಾಡಿಗೆ ಮನೆಯನ್ನು ಹೇಗೆ ಖರೀದಿಸಿದ್ದರು? ಈಗ ಉತ್ತರಗಳನ್ನು ನೋಡೋಣ ನೋಡಿ. ರಾಗಿಯಲ್ಲಿ ಹೃದಯದ ಬೇನೆ ಹಾಗೂ ಕ್ಯಾನ್ಸರ್ ತಡೆಗಟ್ಟಬಲ್ಲ ಔಷಧೀಯ ಗುಣಗಳಿವೆ. ತೆಳ್ಳಗಾಗಬೇಕೆನ್ನುವವರು ಮತ್ತು ಮಧುಮೇಹಿಗಳು ರಾಗಿ ಪದಾರ್ಥ ಸೇವಿಸಿದರೆ ಒಳ್ಳೆಯದು. ಜ್ಯೋತಿಷದ ಪ್ರಕಾರ ಗ್ರಹಗಳು 9. ಅವುಗಳು ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು ಮತ್ತು ಕೇತು. 23ನೇ ಪ್ರಶ್ನೆಗೆ ಉತ್ತರ. ನೇಪಾಳ ಪರ್ವತಗಳ ನಾಡಾಗಿರುವುದರಿಂದ ನೇಪಾಳ ಸರ್ಕಾರ ಪುಟ್ಟ ಊರುಗಳಿಗೆಲ್ಲ ಸುಮಾರು 25 ಜನ ಪ್ರಯಾಣಿಕರನ್ನು ಕೊಂಡೊಯ್ಯುವ ವಿಮಾನಗಳನ್ನು ಹಾರಲು ಬಿಟ್ಟಿದೆ. ಹಳೆಯ ಮೆಟಡಾರ್ ವ್ಯಾನಿಗೆ 2 ರೆಕ್ಕೆ ಜೋಡಿಸಿದರೆ ಹೇಗಿರುತ್ತದೆಯೋ ಹಾಗಿವೆ ಅಲ್ಲಿನ ವಿಮಾನಗಳು. 24ನೇ ಪ್ರಶ್ನೆಗೆ ಉತ್ತರ. ಮಾಸ್ತರರು ಬಾಡಿಗೆ ಮನೆಯನ್ನು ಹೆಂಡತಿ ಮಕ್ಕಳ ಹೆಸರಿನಲ್ಲಿ ಮಾಡಿಸಿದ್ದ ಜೀವ ವಿಮೆ ಹಣ, ಬ್ಯಾಂಕಿನಲ್ಲಿ ಕೂಡಿಸಿದ್ದ ಹಣ, ನಿವೃತ್ತಿಯಿಂದ ಬಂದ ಹಣ, ಇದನ್ನೆಲ್ಲ ಸೇರಿಸಿ ಅವರು ಖರೀದಿ ಮಾಡಿದ್ರು. ಈಗ ಮುಂದಿನ ಭಾಗ ನಾಟಕ ಭಾಗ, ಅಲ್ಲಿ ಪ್ರಶ್ನೆಗಳನ್ನು ನೋಡ್ಕೊಂಡು ಬರೋಣ. ಸೈತಾನನು 3 ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳುಹಿಸಿದ್ದು ಏಕೆ? ಕೋಡಂಗಿಯು ತಾನು ಬೆಳಗ್ಗೆಯಿಂದ ಏನೇನು ಕೆಲಸ ಮಾಡಿದೆನೆಂದು ಹೇಳುತ್ತಾನೆ. ರಾಜಕುಮಾರಿಯ ಹೊಟ್ಟೆ ನೋವು ವಾಸಿ ಮಾಡುವವರಿಗೆ ಏನೇನು ಬಹುಮಾನ ಕೊಡುವುದಾಗಿ ಡಂಗೂರ ಸಾರಿಸುತ್ತಾರೆ. ಪಿಶಾಚಿಗಳು ಯಾವುದರಿಂದ ನಾಣ್ಯ ಮತ್ತು ಸಿಪಾಯಿಗಳನ್ನು ಮಾಡಿಕೊಡುತ್ತವೆ? ಉತ್ತರಗಳನ್ನು ನೋಡಿ. ಬೋಳೆಶಂಕರ ಮತ್ತವನ ಅಣ್ಣಂದಿರಲ್ಲಿ ವಿರಸ ಹುಟ್ಟಿಸಿ ನೆಮ್ಮದಿಯನ್ನು ಕೆಡಿಸಿ ದೌರ್ಬಲ್ಯಗಳನ್ನು ಹೆಚ್ಚಿಸಿ 3 ನರಕಕ್ಕೆ ಕರೆದು ತರಲು ಸೈತಾನನು ಪಿಶಾಚಿಗಳನ್ನು ಕಳುಹಿಸಿದ್ದನು. ಕೋಡಂಗಿ ತಾನು ಬೆಳಗ್ಗೆಯಿಂದ ಏನೇನು ಕೆಲಸ ಮಾಡಿದೆ ಅಂತ ಹೇಳ್ತಾನೆ ಅಂದರೆ, ತಾನು ಬೆಳಗ್ಗೆಯಿಂದ 18 ರೊಟ್ಟಿ ತಿಂದೆ, 8 ಮುದ್ದೆ ನುಂಗಿದೆ, 1 ಸೊಲಗಿ ಅನ್ನ ಉಂಡೆ, 1 ಗಡಿಗೆ ಅಂಬ್ಲಿ ಕುಡ್ದೆ, ಗಡದ್ದಾಗಿ 3 ಗಂಟೆ ನಿದ್ದೆ ಮಾಡಿದೆ ಅಂತ ಹೇಳ್ತಾನೆ. ರಾಜಕುಮಾರಿಯ ಹೊಟ್ಟೆ ನೋವು ವಾಸಿ ಮಾಡೋರಿಗೆ ಯೋಗ್ಯ ಬಹುಮಾನ ನೀಡೋದಾಗಿ ರಾಜ ಪ್ರಚಾರ ಮಾಡ್ತಾನೆ. 3 ದಿನ ಆದ್ರೂ ಹೊಟ್ಟೆ ನೋವು ವಾಸಿ ಆಗದೆ ಇದ್ದಾಗ ಅರ್ಧ ರಾಜ್ಯ ಕೊಡ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಇಡೀ ರಾಜ್ಯವನ್ನೇ ಕೊಡುವುದಲ್ಲದೆ ರಾಜಕುಮಾರಿಯನ್ನು ಮದುವೆ ಮಾಡಿ ಕೊಡೋದಾಗಿ ಡಂಗೂರ ಸಾರಿಸ್ತಾನೆ. ಈ ಕೊನೆಯ ಸಾಲನ್ನ ಬರೆದ್ರೇನೆ ಸಾಕಾಗುತ್ತೆ ಇದಕ್ಕೆ. ಇನ್ನು ಉಳಿದ 2 ಸಾಲುಗಳ ಅವಶ್ಯಕತೆ ಏನಿಲ್ಲ. ಇಡೀ ರಾಜ್ಯವನ್ನು ಮತ್ತು ರಾಜಕುಮಾರಿಯನ್ನು ಕೊಟ್ಟು ಮದುವೆ ಮಾಡಿಕೊಡುವುದಾಗಿ ರಾಜ ಡಂಗೂರ ಸಾರಿಸ್ತಾನೆ. 2ನೇ ಪಿಶಾಚಿ ಧಾನ್ಯದಿಂದ ನಾಣ್ಯವನ್ನ ಮಾಡಿಕೊಟ್ರೆ, ಇಲ್ಲಿ ಚಿನ್ನದ ನಾಣ್ಯ ಅಂತ ಸೇರಿಸ್ಕೊಳ್ಳಿ, ಚಿನ್ನದ ನಾಣ್ಯವನ್ನ ಮಾಡಿಕೊಟ್ರೆ 3ನೇ ಪಿಶಾಚಿ ಹುಲ್ಲಿಂದ ಸಿಪಾಯಿಗಳನ್ನ ಮಾಡಿಕೊಡುತ್ತೆ. ಮುಂದಿನ ಭಾಗವನ್ನು ನೋಡೋಣ. ಈ ವಿಭಾಗ ಇಲ್ಲಿ ಪದ್ಯಕ್ಕೆ ಸಂಬಂಧಪಟ್ಟಂಗೆ ನೋಡಿ 3 ಪ್ರಶ್ನೆ ಇರ್ತವೆ. 2ಕ್ಕಷ್ಟೇ ಬರಿಬೇಕು. ಗದ್ಯದಲ್ಲಿ 3 ವಾಕ್ಯ ಇರುತ್ತೆ, 1ಕ್ಕೆ ಬರಿಬೇಕು. ನಾಟಕ ಭಾಗದಲ್ಲಿ 2 ವಾಕ್ಯ ಇರುತ್ತೆ, 1ಕ್ಕೆ ಉತ್ತರ ಬರಿಬೇಕು. ಕಾವೇರಿ ಸೋಂಕಿದರೆ ಪಾಪಮಂ ಸೋವೇರಿ. ಉತ್ತರ ನೋಡೋಣ. ವಿದ್ಯಾರ್ಥಿಗಳೇ, ಇಲ್ಲಿ ಅಂಕ ಹೇಗೆ ವಿತರಣೆ ಆಗುತ್ತೆ ಅಂತ ಅನ್ನೋದನ್ನ ನೋಡೋಣ. ಕವಿ ಅಥವಾ ಲೇಖಕರ ಹೆಸರು, ಅದು ಪದ್ಯನ ಅದು ಗದ್ಯನ, ಆಯ್ಕೆ ಬರೀತಿರಲ್ವಾ, ಆಯ್ಕೆಗೆ 1 ಅಂಕ. ಆಮೇಲೆ ಆ ಸಂದರ್ಭದ ವಿವರಣೆ ಬರೀತಿರಲ್ವಾ, ಅದಕ್ಕೆ 1 ಅಂಕ. ಸ್ವಾರಸ್ಯಕ್ಕೆ 1 ಅಂಕ. ಹೀಗೆ 3 ಅಂಕ ವಿಭಾಗ ಆಗುತ್ತೆ. ಆಯ್ಕೆಗೆ 1 ಅಂಕ, ಸಂದರ್ಭದ ವಿವರಣೆ ಮತ್ತೆ ಸ್ವಾರಸ್ಯಕ್ಕೆ 2 ಅಂಕ. ಇದನ್ನ ಗಮನದಲ್ಲಿಟ್ಕೊಳ್ಳಿ. ನಾವು ಈಗ ನೋಡಿದ ವಾಕ್ಯ ದೇವನೊಲಿದನ ಕುಲವೇ ಸತ್ಕುಲಂ ಪದ್ಯದ್ದು ಹರಿಹರ ಕವಿ ಬರೆದಿರ್ತಕ್ಕಂಥದ್ದು. ಇದನ್ನ ವಾಕ್ಯ ರೂಪದಲ್ಲಿ ನೀವು ಬರಿಬೇಕಾಗುತ್ತೆ. ಸಂದರ್ಭದ ವಿವರಣೆ ನೋಡಿ. ಶಿವನ ವಾಸಸ್ಥಾನ ಎನಿಸಿದ ಚೋಳ ದೇಶವು ಶಿವಭಕ್ತರ ಸಮೂಹಕ್ಕೆ ಸುಖ ನಿವಾಸದಂತೆ ತೋರುತ್ತಿತ್ತು. ಅಲ್ಲಿ ಮಳೆ ಬೆಳೆಗಳಿಲ್ಲದ ಪ್ರದೇಶಗಳಿರಲಿಲ್ಲ, ಉದ್ಯಾನವನಗಳಿಲ್ಲದ ಊರುಗಳಿಲ್ಲ. ಅಲ್ಲಿ ಸಕಲ ಜೀವರಾಶಿಗಳನ್ನು ಕಾಪಾಡುವ ಕಾವೇರಿ ಹರಿಯುವಳು. ಅವಳ ಪಾವನವಾದ ನೀರು ಸೋಕಿದರೆ ಪಾಪವು ನಿವಾರಣೆಯಾಗುವುದು ಎಂದು ವಿವರಿಸುವಾಗ ಮೇಲಿನ ಮಾತು ಬಂದಿದೆ ಅಂತ ಬರೀಬೇಕು. ನೋಡಿ, ಇದರಲ್ಲಿ ಸ್ವಾರಸ್ಯ ಇಲ್ಲಿ ಕೊಟ್ಟಿಲ್ಲ. ಏನು ಬರೀಬೇಕು ಸ್ವಾರಸ್ಯ ಅಂತಂದ್ರೆ ಅದನ್ನ ಮುಂದಿನ ಸಾಲಲ್ಲಿ ಬರೀರಿ. ಸ್ವಾರಸ್ಯ ಏನು ಅಂತಂದ್ರೆ ಪವಿತ್ರವಾದ ಕಾವೇರಿ ನದಿಯನ್ನ ವರ್ಣಿಸುತ್ತಿರುವುದು ಇಲ್ಲಿನ ಸ್ವಾರಸ್ಯ. ಹೌದಲ್ವಾ? ಈಗ 2ನೇ ಪ್ರಶ್ನೆ ನೋಡ್ಕೊಂಡು ಬರೋಣ. ಹಲುಬಿದಳ್ ಕಲ್ಮರಂ ಕರಗುವಂತೆ. ಪದ್ಯ ಹಲುಬಿದಳ್ ಕಲ್ಮರಂ ಕರಗುವಂತೆ. ಕವಿ ಲಕ್ಷ್ಮೀಶ. ಇದನ್ನ ವಾಕ್ಯದಲ್ಲಿ ಬರೀರಿ. ಸಂದರ್ಭ ವಿವರಣೆ. ರಾಮನ ಆಜ್ಞೆಯಂತೆ ಲಕ್ಷ್ಮಣನು ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಹೋಗುತ್ತಾನೆ.
ಮೂರ್ಛಿತಳಾಗಿ ಬಿದ್ದ ಆಕೆ ಬಳಿಕ ಎಚ್ಚೆತ್ತು ಚೇತರಿಸಿ ತನಗೆ ಮುಂದೆ ದಾರಿ ಯಾವುದೆಂದು ಚಿಂತಿಸುತ್ತಾಳೆ. ಜನಕನ ಮಗಳಾಗಿ ಹುಟ್ಟಿ ದಶರಥನ ಸೊಸೆಯಾಗಿಯೂ ತನಗೆ ಇಂತಹ ಕಾಡಡವಿಯಲ್ಲಿ ದುಃಖಿಸುವಂತಾಯಿತಲ್ಲ ಎಂದು ಕಲ್ಲು ಮರಗಳೂ ಕರಗುವಂತೆ ರೋಧಿಸಿದಳು. ಸ್ವಾರಸ್ಯ: ಸೀತೆಯ ದುಃಖದ ತೀವ್ರತೆಯನ್ನು ಕಲ್ಲು ಮರಗಳು ಕರಗುವುದಕ್ಕೆ ಹೋಲಿಸುತ್ತಿರುವುದು ಇಲ್ಲಿನ ಸ್ವಾರಸ್ಯ. ಪ್ರಶ್ನೆ 31. ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ಪದ್ಯ ತಲ್ಲಣಿಸದಿರು ಕಂಡಿಯ ತಾಳು ಮನವೇ. ಕೀರ್ತನಕಾರರು ಕನಕದಾಸರು. ಭಗವಂತನು ತಾನು ಸೃಷ್ಟಿಸಿದ ಜೀವಿಗಳಿಗೆಲ್ಲ ನೀರು, ಆಹಾರ, ಬದುಕನ್ನು ಕಲ್ಪಿಸುತ್ತಾನೆ. ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆ ಅಲ್ಲಲ್ಲಿಯೇ ಆಹಾರ ದೊರಕುವಂತೆ ಮಾಡುತ್ತಾನೆ. ಅದರಂತೆ ನಮ್ಮನ್ನೂ ಸಹ ಸೃಷ್ಟಿ ಮಾಡಿದ ಭಗವಂತ ಬಿಡದೆ ರಕ್ಷಿಸುತ್ತಾನೆ. ಮನುಷ್ಯನಿಗೆ ತೊಂದರೆಗಳು ಬರುವುದು ಸಹಜ. ಹಾಗೆ ಕಷ್ಟಗಳು ಬಂದಾಗ ಪಾರಾಗುವ ಬಗೆಯನ್ನು ಭಗವಂತನೇ ಸೂಚಿಸುತ್ತಾನೆ. ಸ್ವಾರಸ್ಯ ನೋಡಿ, ಕೊನೆ ಸಾಲಿದೆಯಲ್ವಾ, ಇದನ್ನೇ ನೀವು ಬರಿಬೋದು. ಮನುಷ್ಯನಿಗೆ ಕಷ್ಟಗಳು ಸಹಜವಾಗಿರುತ್ತವೆ. ಆ ಕಷ್ಟಗಳು ಬಂದಾಗ ಅದಕ್ಕೆ ಪರಿಹಾರವನ್ನು ಭಗವಂತನೇ ಸೂಚಿಸುತ್ತಾನೆ. ಆದರೆ ನಾವು ನಿರಂತರವಾಗಿ ನಮ್ಮ ಕೆಲಸವನ್ನ ಮಾಡ್ತಾ ಇರಬೇಕು, ಹೋರಾಡುತ್ತಿರಬೇಕು ಎಂಬುದು ಇಲ್ಲಿನ ಸ್ವಾರಸ್ಯ. ವಿದ್ಯಾರ್ಥಿಗಳೇ, ಈಗ ಗದ್ಯ ಭಾಗದ ಸಂದರ್ಭಗಳನ್ನು ನೋಡೋಣ. ಬುದ್ಧನೇ ಇಲ್ಲದ ಅರಮನೆಗೊಬ್ಬ ಗಾರ್ಡು. ಲೇಖಕರು ಎಚ್ ನರಸಿಂಹಯ್ಯನವರು. ಗದ್ಯ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ. ಜ್ಯೋತಿಷಿಗಳ ಭವಿಷ್ಯವಾಣಿಯು ಓದಲು ತಮಾಷೆಯಾಗಿರುತ್ತದೆ. ಅವು ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಇದ್ದು ಒಂದಕ್ಕಿಂತ ಹೆಚ್ಚು ಅರ್ಥವನ್ನು ಕೊಡುತ್ತಿರುತ್ತವೆ. ಜ್ಯೋತಿಷ್ಯದಲ್ಲಿ ನಿಖರತೆ, ಸ್ಪಷ್ಟತೆಗಳಿಲ್ಲ ಎಂಬುದು ಲೇಖಕರ ಅಭಿಪ್ರಾಯ. ಸ್ವಾರಸ್ಯ: ಜ್ಯೋತಿಷ್ಯವೆಂಬುದು ಅರ್ಥರಹಿತ, ಅದು ಊಹೆಯಿಂದ ಕೂಡಿರುತ್ತದೆ, ಅಂಥದ್ದನ್ನ ನಂಬಬಾರದು ಎನ್ನುವುದು ಇಲ್ಲಿನ ಸ್ವಾರಸ್ಯ. ಮುಂದಿನ ಪ್ರಶ್ನೆ: ತುಟಿ ಬಣ್ಣ ಕೆಡದಂತೆ ಚಮಚೆಯಲ್ಲಿ ತಿನ್ನುವ ಚೆಲುವೆಯರು. ಗದ್ಯ ರಾಗಿ ಮುದ್ದೆ. ಲೇಖಕರು ಚಾಹಾರ್ ರಘುನಾಥ. 2006ರಲ್ಲಿ ಜರ್ಮನಿಯಲ್ಲಿ ನಡೆದ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಸಮಯದಲ್ಲಿ ಕ್ರೀಡಾಂಗಣದ ಕ್ಯಾಂಟೀನಿನಲ್ಲಿ ವಾರಕ್ಕೆ 2 ದಿನ ಮುದ್ದೆ ಮಾಡುವ ನಿರ್ಣಯ ಜಾರಿಗೆ ಬಂದಿತು. ಈ ಬಾಲ್ಗಳನ್ನು ತಿನ್ನಲು ಗೊತ್ತಿಲ್ಲದ ಚೆಲುವೆಯರು ತುಟಿ ಬಣ್ಣ ಕೆಡದಂತೆ, ತುಟಿ ಬಣ್ಣ ಅಂತಂದ್ರೆ ಲಿಪ್ಸ್ಟಿಕ್ ಅಂತ, ಕೆಡದಂತೆ ಚಮಚೆಯಲ್ಲಿ ತಿನ್ನುತ್ತಿದ್ದರು. ಸ್ವಾರಸ್ಯ: ಮುದ್ದೆಯ ಬಗೆಗಿನ ಸ್ವಾರಸ್ಯಕರ ತಮಾಷೆಯ ಸಂಗತಿಯೊಂದನ್ನು ಓದುಗರ ಜೊತೆ ಲೇಖಕರು ಹಂಚಿಕೊಳ್ಳುತ್ತಿರುವುದೇ ಇಲ್ಲಿನ ಸ್ವಾರಸ್ಯ. ನಾಟಕ ಭಾಗದಲ್ಲಿ 35ನೇ ಪ್ರಶ್ನೆ: ಬ್ಯಾಂಕಿನಲ್ಲಿ ಕೂಡಿಸಿಟ್ಟು ಮದುವೆ ಆದ ಮೇಲೆ ಹೆಂಡತಿಗೆ ಕೊಡ್ತೀನಿ. ನಾಟಕ ಬೋಳೆ ಶಂಕರ. ನಾಟಕಕಾರರು ಡಾಕ್ಟರ್ ಚಂದ್ರಶೇಖರ ಕಂಬಾರರು. ಕೋಡಂಗಿ ಮತ್ತು ಭಾಗವತರ ನಡುವೆ ಸಂಭಾಷಣೆಯಲ್ಲಿ ಕೋಡಂಗಿ ಬೋಳೆಶಂಕರನ ಹತ್ತಿರ ಕೆಲಸದಲ್ಲಿದ್ದೆ ಎಂದಾಗ ಸಂಬಳ ಎಷ್ಟೆಂದರೆ ದಿನಕ್ಕೆ ಕೆನ್ನೆ ಮೇಲೆ 10 ಏಟು ಎಂದಾಗ ಅದನ್ನು ತಗೊಂಡು ಏನು ಮಾಡ್ತೀಯ ಎಂಬ ಪ್ರಶ್ನೆಗೆ ಕೋಡಂಗಿಯು ಮೇಲಿನಂತೆ ಉತ್ತರಿಸುತ್ತಾನೆ. ಸ್ವಾರಸ್ಯ: ಕೋಡಂಗಿಯ ಹಾಸ್ಯ ಪ್ರಜ್ಞೆ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಪ್ರಶ್ನೆ 36: ಒಂದು ಹೊತ್ತು ರೊಟ್ಟಿ ತಿನ್ನದಿದ್ದರೆ ನಾನೇನು ಸಾಯುವುದಿಲ್ಲ. ನಾಟಕ ಬೋಳೆಶಂಕರ. ನಾಟಕಕಾರರು ಡಾಕ್ಟರ್ ಚಂದ್ರಶೇಖರ ಕಂಬಾರರು. ಹೊಲದಲ್ಲಿ ಉಳುತ್ತಿದ್ದ ಬೋಳೆಶಂಕರ ಮರದ ನೆರಳಿನಲ್ಲಿ ರೊಟ್ಟಿ ಗಂಟು ಇಟ್ಟಿದ್ದ. ಅದನ್ನು ಪಿಶಾಚಿ ಕದಿಯುತ್ತದೆ. ರೊಟ್ಟಿ ತಿನ್ನಲು ಬಂದ ಬೋಳೆಶಂಕರ ರೊಟ್ಟಿ ಕಾಣದಿದ್ದಾಗ ಸಿಟ್ಟಿಗೇಳದೆ ಮೇಲಿನಂತೆ ಸಮಾಧಾನದ ಮಾತನ್ನು ಹೇಳಿಕೊಂಡು ಕೆಲಸಕ್ಕೆ ಹೋಗುತ್ತಾನೆ. ಸ್ವಾರಸ್ಯ: ಬೋಳೆಶಂಕರನ ತಾಳ್ಮೆಯ ಸ್ವಭಾವ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ವಿದ್ಯಾರ್ಥಿಗಳೇ, ಸಂದರ್ಭದ ವಿವರಣೆ ಏನಿದೆ ಇಲ್ಲಿರೋ ಥರನೇ ಬರಿಬೇಕು ಅಂತ ಏನಿಲ್ಲ. ನೀವು ಇನ್ನೂ ಹೆಚ್ಚು ಅರ್ಥಪೂರ್ಣವಾಗಿ ಇನ್ನೂ ಹೆಚ್ಚಿನ ವಾಕ್ಯಗಳನ್ನು ಇದಕ್ಕೆ ಸೇರಿಸಿ ಬರಿಬೋದು. ಇದು ನಿಮಗೆ PU ಬೋರ್ಡ್ನವ್ರು ಕೊಟ್ಟಿರ್ತಕ್ಕಂಥದ್ದು ಕೀ ಉತ್ತರಗಳ ಅಷ್ಟೇನೆ. ಇನ್ನೂ ವಿವರಣಾತ್ಮಕವಾಗಿ ನೀವು ಬರಿಬೇಕಾಗತ್ತೆ. ಈಗ 4 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಈ ವಿಭಾಗ ಪ್ರಶ್ನೆ 37: ದುರ್ಯೋಧನನು ದುಶ್ಯಾಸನನನ್ನು ಕಂಡು ವ್ಯಕ್ತಪಡಿಸಿದ ಭಾವನೆಗಳ್ಯಾವುವು? ವಿದ್ಯಾರ್ಥಿಗಳೇ ನೋಡಿ, ಇಲ್ಲಿ ಉತ್ತರ ಇದೆ. ಭೀಮಸೇನನ ಗದಾ ಪ್ರಹಾರದಿಂದ ರಕ್ತ ಪ್ರವಾಹದಲ್ಲಿ ಸಿಲುಕಿ ಬಿದ್ದಿದ್ದ ಸಹೋದರ ದುಶ್ಯಾಸನನನ್ನು ಕಂಡ ದುರ್ಯೋಧನನ ಭಾವನೆಗಳ ಕಟ್ಟೆಯೊಡೆದು ಹೀಗೆ ಪ್ರಲಾಪಿಸುತ್ತಾನೆ, ಅಂದರೆ ದುಃಖಿಸುತ್ತಾನೆ. ನಿನ್ನನ್ನು ಕೊಂದವನು ಇನ್ನೂ ಬದುಕಿದ್ದಾನೆ. ನಿನ್ನನ್ನು ಕೊಂದವನನ್ನು ಬಡಿದು ಕೊಲ್ಲದೆ ನಾನು ಇನ್ನೂ ಬಿಟ್ಟಿರುವೆನಲ್ಲ. ನೀನು ನನ್ನಲ್ಲಿಟ್ಟಿದ್ದ ಪ್ರೀತಿಗೆ ಗೌರವಕ್ಕೆ ನಾನು ಪ್ರತಿಯಾಗಿ ಇಷ್ಟು ಮಾಡಿದರೆ ಸಾಲದೆ ಎಂದು ತನ್ನನ್ನೇ ಹಳಿದುಕೊಳ್ಳುತ್ತಾನೆ, ಅಂದರೆ ಬೈಕೊಳ್ತಾನೆ ಅಂತ. ತಾಯ ಎದೆ ಹಾಲು ಕುಡಿಯುವಲ್ಲಿ
ಸೋಮರಸವನ್ನು ಕುಡಿಯುವಲ್ಲಿ, ದಿವ್ಯ ಭೋಜನ ಮಾಡುವಲ್ಲಿ ತನ್ನ ಸರದಿಯ ನಂತರವೇ ನೀನು ಸ್ವೀಕರಿಸಿದೆ. ಬಾಲ್ಯದಿಂದ ಇದುವರೆವಿಗೂ ಯಾವುದರಲ್ಲಿಯೂ ಸರದಿ ತಪ್ಪಿಲ್ಲ. ಆದರೆ ಯುದ್ಧದಲ್ಲಿ, ಮರಣದಲ್ಲಿ ಮಾತ್ರ ನನಗಿಂತ ಮೊದಲೇ ನೀನು ಮುಂದಾಗಿ ಹೋಗಿ ಕ್ರಮ ತಪ್ಪಿತು ಎಂದು ಪ್ರಲಾಪಿಸುತ್ತಾನೆ, ಅಂದರೆ ದುಃಖಿಸುತ್ತಾನೆ. 38ನೇ ಪ್ರಶ್ನೆ. ಕಾಡಿನಲ್ಲಿ ಸೀತೆಯನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಲಕ್ಷ್ಮಣನು ಯಾರಿಗೆ ವಹಿಸುತ್ತಾನೆ? ಕಾಡಿನಲ್ಲಿ ಲಕ್ಷ್ಮಣನು ಅಡವಿಯ ಪ್ರಾಣಿಗಳಲ್ಲಿಯೂ ಪಂಚಭೂತಗಳಲ್ಲಿಯೂ ಹೀಗೆ ಕೇಳಿಕೊಂಡನು. ಎಲೆ ವನಸ್ಥಳಗಳೇ, ವೃಕ್ಷಗಳೇ, ಮೃಗಗಳೇ, ಕ್ರಿಮಿಕೀಟಗಳೇ, ಪಕ್ಷಿಗಳೇ, ಬಳ್ಳಿಗಳೇ, ಹುಲ್ಲು ಪೊದೆಗಳೇ, ದಿಕ್ಕುಗಳೇ, ನೀವೆಲ್ಲರೂ ಸೀತೆಯನ್ನು ಕಾಪಾಡಿ. ಧರ್ಮದೇವತೆಯಾದ ಗಂಗೆಯೇ, ನೀನು ನನ್ನ ತಾಯಿಯಾದ ಜಾನಕಿಯನ್ನು ಸಲಹು. ಎಲೆ ತಾಯಿಯಾದ ಭೂದೇವಿಯೇ, ನಿನ್ನ ಮಗಳಾದ ಸೀತೆಯನ್ನು ನೀನೇ ರಕ್ಷಿಸಿಕೋ. ಹೀಗೆ ಲಕ್ಷ್ಮಣನು ಸೀತೆಯನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಪ್ರಕೃತಿ ಮಾತಿಗೆ ವಹಿಸುತ್ತಾನೆ. ನಾಡ ಜನರ ಗತವೈಭವದ ಕನಸನ್ನು ಕವಿ ಹೇಗೆ ವಿಡಂಬಿಸಿದ್ದಾರೆ ವಿವರಿಸಿ. ನಮ್ಮ ದೇಶದ ಜನತೆ ಕೇವಲ ಗತವೈಭವದ ನೆನಪಿನಲ್ಲಿಯೇ ಕಾಲ ಕಳೆಯುತ್ತಿದೆ. ಇದಕ್ಕೆ ಕಾರಣ ವರ್ತಮಾನದಲ್ಲಿ ಹೇಳಿಕೊಳ್ಳುವ ವಿಷಯಗಳಿಲ್ಲ. ಆದುದರಿಂದ ಯುಗಾಂತರಗಳ ಹಿಂದೆ ಇದ್ದ ಗತ ಪರಂಪರೆಯನ್ನೇ ಚರ್ವಣ ಮಾಡುತ್ತಿದ್ದೇವೆ, ಅಂದರೆ ಪುನರಾವರ್ತನೆ ಮಾಡ್ತಾ ಇದ್ದೀವಿ. ನೆನಪುಗಳ ಜೊಲ್ಲು ಸುರಿಸಿ ಅದನ್ನೇ ಮೆಲುಕು ಹಾಕಿ ನಮ್ಮ ದವಡೆಗಳು ದಣಿದರೂ ನಾವು ಅದನ್ನು ಬಿಟ್ಟಿಲ್ಲ. ಅಂದರೆ ಹಿಂದಿನ ಕಾಲದನ್ನೇ ಮಾತಾಡಿ ಮಾತಾಡಿ ಬಾಯಿ ನೋವು ಬಂದ್ರೂ ನಾವಿನ್ನೂ ಮತ್ತೆ ಮತ್ತೆ ಅದನ್ನೇ ಮಾತಾಡ್ತಾ ಇದ್ದೀವಿ. ನಮ್ಮ ಗತ ಇತಿಹಾಸವೆಂದರೆ, ಗತ ಅಂದರೆ ಕಳೆದು ಹೋದ ಅಂತ, ಅದು ಸ್ಮಶಾನದಿಂದ ಎದ್ದು ಬಂದ ಶವದಂತೆ ಅಂತ ಹೋಲಿಕೆ ಮಾಡ್ತಾರೆ. ನಾವು ಉನ್ಮತ್ತ ನಾಟ್ಯದ ಅಮಲಿನಲ್ಲಿ ಮೈಮರೆತು ನಾಡು ತಾಳ ಹೊಡೆದಿದೆ. ನಾವು ಯಾವುದೋ ಹಿಂದಿನ ಭ್ರಮೆಯಲ್ಲಿ ಇದ್ದೇವೆಯೇ ಹೊರತು ಇಂದಿನ ಪ್ರಜ್ಞೆ ನಮಗಿಲ್ಲ ಅಂತ ವಿವರಿಸ್ತಾರೆ. ಅಥವಾ ನಿಮ್ಮ ನೋಟ್ಸ್ಗಳಲ್ಲಿ ಏನಿರುತ್ತೋ ಆ ಉತ್ತರವನ್ನು ಸಹಿತ ಬರೀಬಹುದು. ವಿದ್ಯಾರ್ಥಿಗಳೇ, ಪದ್ಯಭಾಗದಲ್ಲಿ 40ನೇ ಪ್ರಶ್ನೆ ವಿಶೇಷವಾಗಿರುತ್ತೆ. ನೀವು ಒಂದು ಪ್ರಶ್ನೆಯನ್ನು ಇದನ್ನೇ ಬರೀಬೋದು. ಉತ್ತರ ನೋಡಿ, ಈ ಕೊಟ್ಟಿರೋ ಪ್ಯಾರಾದಲ್ಲೇ ಇರುತ್ತೆ. ಮೃಗ ಪಕ್ಷಿಗಳು ಎಲ್ಲಿ ಆಡುತ್ತಿದ್ದವು? ನೋಡಿ, ಅಡವಿಯೊಳಗೆ ಮೃಗ ಪಕ್ಷಿಗಳು ಆಡ್ತಾ ಇದ್ದು ಅಂತ. ಯಾವ ತೆರದಿ ಸ್ವಾಮಿ ನಮ್ಮನ್ನು ಬಿಡದೆ ರಕ್ಷಿಸುವನು? ಪಡೆದ ಜನನಿಯ ತೆರದಿ ಸ್ವಾಮಿ ಹೊಣೆಗೀಡಾಗಿ ಬಿಡದೆ ರಕ್ಷಿಪನು ಅಂತ ಇಲ್ಲೇ ಇದೆ ನೋಡಿ. ಎಲ್ಲವನ್ನೂ ರಕ್ಷಿಸುವ ದೇವರು ನಮ್ಮನ್ನೂ ರಕ್ಷಿಸುತ್ತಾನೆ ಎಂಬ ಹೇಳಿಕೆಯನ್ನು ಸಮರ್ಥಿಸಿ. ಹಿಂಗಂದಾಗ ಇಡೀ ಪದ್ಯದ ಸಾರಾಂಶವನ್ನ ಬರಿಬೇಕಾಗತ್ತೆ. ಉತ್ತರವನ್ನ ನೋಡೋಣ ಬನ್ನಿ. ಸರ್ವಶಕ್ತನೂ ಆದ ಭಗವಂತನು ತಾನು ಸೃಷ್ಟಿಸಿದ ಜೀವಿಗಳಿಗೆಲ್ಲ ನೀರು, ಆಹಾರ, ಬದುಕನ್ನು ಕಲ್ಪಿಸುತ್ತಾನೆ. ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆ ಅಲ್ಲಲ್ಲಿಯೇ ಆಹಾರ ದೊರಕುವಂತೆ ಮಾಡುತ್ತಾನೆ. ಅದರಂತೆ ನಮ್ಮನ್ನೂ ಸಹ ಸೃಷ್ಟಿ ಮಾಡಿದ ಭಗವಂತ ಬಿಡದೆ ರಕ್ಷಿಸುತ್ತಾನೆ. ಆ ಪದ್ಯದಲ್ಲಿರ್ತಕ್ಕಂತಹ ಸಾರಾಂಶವನ್ನು ಸಹಿತ ನೀವು ಬರೀಬಹುದು. ಪ್ರಶ್ನೆ 41. ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ವಿಶ್ಲೇಷಿಸಿ. ಜ್ಯೋತಿಷ್ಯದ ಆಧಾರವಾದ 9 ಗ್ರಹಗಳಲ್ಲಿ 2 ಗ್ರಹಗಳು ಸೂರ್ಯ, ಚಂದ್ರ ಗ್ರಹಗಳೇ ಅಲ್ಲ. ರಾಹು, ಕೇತು ಅಸ್ತಿತ್ವದಲ್ಲೇ ಇಲ್ಲ. ಮನುಷ್ಯನ ಎಲ್ಲಾ ಗುಣಗಳನ್ನು ಗ್ರಹಗಳಿಗೆ ಆರೋಪಿಸುವುದು ಹಾಸ್ಯಾಸ್ಪದ. ಜ್ಯೋತಿಷ್ಯದ ಪ್ರಕಾರ ರಾಹುಕಾಲದಲ್ಲಿ ಪ್ರಯಾಣ ಮಾಡಬಾರದು. ಆದರೆ ರಾಹುಕಾಲದಲ್ಲಿ ಹೊರಟ ವಿಮಾನ, ರೈಲುಗಳು ಅಪಘಾತಕ್ಕೆ ಒಳಗಾಗಬೇಕಿತ್ತು. ಜಾತಕಗಳ ಗ್ರಹಗಳ ಸ್ಥಾನವು ವಿದ್ಯಾಭ್ಯಾಸ, ಮದುವೆ, ವಿದೇಶ ಪ್ರಯಾಣ, ಅಪಘಾತ, ಸಾವು ಇವುಗಳನ್ನೆಲ್ಲ ನಿರ್ಧರಿಸುತ್ತದೆ ಎಂಬುದು ಅರ್ಥರಹಿತ. ವಿಮಾನ ಅಪಘಾತದಲ್ಲಿ ಸತ್ತ ಎಲ್ಲರ ಜಾತಕವು ಒಂದೇ ಸೂಚನೆಯನ್ನು ಕೊಡುತ್ತದೆ ಎಂದು ಅಭಿಪ್ರಾಯ ಪಡುವುದು ತೀರಾ ಅಸಂಗತ. ಜ್ಯೋತಿಷ್ಯ ಇಂದು ವಾಣಿಜ್ಯವಾಗಿದೆ. ಈ ಉತ್ತರಗಳ ಜೊತೆಗೆ ಗದ್ಯದಲ್ಲಿರ್ತಕ್ಕಂತಹ ಇನ್ನೂ ಸಾಕಷ್ಟು ಉದಾಹರಣೆಗಳನ್ನು ನೀವು ಸೇರಿಸ್ಬೋದು. ಯಾವುದು ಅಂದರೆ ಕೆಟ್ಟೋಗಿರೋ ಗಡಿಯಾರನ್ನು ದಿನದಲ್ಲಿ 2 ಸಾರಿ ಸರಿಯಾದ ಸಮಯ ತೋರಿಸುತ್ತೆ ಅನ್ನೋದು. ಆಮೇಲೆ ಟೈಪ್ ರೈಟರಿನ ಅಚ್ಚಿನ ಮೊಳೆಗಳನ್ನು ಕೋತಿಯೊಂದು ಒತ್ತೋ ಥರ ಮಾಡಿದಾಗ ಅದು ಯಾವುದೋ ಒಂದು ಪದನೇ ಅಥವಾ ಒಂದು ವಾಕ್ಯನೇ ಸರಿಯಾಗ್ಬಿಡ್ಬೋದು. ಅಥವಾ ಶೇಕ್ಸ್ಪಿಯರ್ನ ಒಂದು ದ್ವಿಪದಿನೇ ಸರಿಯಾಗ್ಬಿಡ್ಬೋದು. ಹಾಗಂತ ಆ ಕೋತಿಗೆ ಟೈಪಿಂಗ್ ಕಲೆ ಗೊತ್ತಿದೆ ಅಂತ ಅರ್ಥನ ಅಂತ ಹೇಳೋದು. ಆಮೇಲೆ ತಾಯಿ ಒಬ್ಬಳು ಜ್ಯೋತಿಷ್ಯರ ಬಳಿ ಹೋಗ್ಬಿಟ್ಟು ತನಗೆ ಎಂಥ ಮಗು ಆಗುತ್ತೆ ಅಂತ ಕೇಳೋದು, ಆತ ಗಂಡು ಮಗು ಅಂತ ಹೇಳೋದು. ನೋಡಿದ್ರೆ ಹೆರಿಗೆ ಆದಮೇಲೆ ಆಕೆ ಹೆಣ್ಮಗುಗೆ ಜನ್ಮ ಕೊಟ್ಟಿರ್ತಾಳೆ. ಆಕೆ ಕೋಪದಿಂದ ಮತ್ತೆ ಹೋಗಿ ಕೇಳಿದಾಗ ಆತ ಗೋಡೆ ಮೇಲೆ ಹೆಣ್ಮಗು ಅಂತ ಬರೆದಿದ್ದನ್ನು ತೋರಿಸ್ಬಿಟ್ಟು
ನನಗೆ ಮೊದಲೇ ಗೊತ್ತಿತ್ತು ಪ್ರಸವದಲ್ಲಿ ನೀನು ಸಂತೋಷವಾಗಿರಲಿ ಅಂತ, ಬೇಕಂತಾನೆ ಗಂಡು ಮಗು ಅಂತ ಹೇಳಿದೆ ಅಂತ ಹೇಳೋದು. ನೋಡಿ, ಇವನ್ನೆಲ್ಲ ನೀವು ಸೇರಿಸಿ ಬರೆದಾಗ ಒಂದು ಒಳ್ಳೆಯ ಉತ್ತರ ಆಗುತ್ತೆ, ಹೌದಲ್ವಾ? ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕಪಿಲವಸ್ತುವಿನಲ್ಲಿ ಲೇಖಕರ ನಿರಾಸೆಗೆ ಕಾರಣವೇನು? ಕಪಿಲವಸ್ತು ಒಂದು ಸಾಧಾರಣವಾದ ಹಳ್ಳಿಯನ್ನ ಹಾದು ಹೋದರೆ ಒಂದು ಉದ್ಯಾನವನ. ಈ ಉದ್ಯಾನವನದಲ್ಲಿ ಶುದ್ಧೋಧನನ ಅರಮನೆ ಇತ್ತಂತೆ. ಅರಮನೆಯ ವಿವಿಧ ಪ್ರಾಂಗಣಗಳನ್ನು ಊಹಿಸಬಹುದಾದ ಇಟ್ಟಿಗೆ, ಅರೆಬರೆ ಆಕೃತಿಗಳು, ವಿನ್ಯಾಸಗಳು ಸಾವಿರಾರು ವರ್ಷಗಳ ಇತಿಹಾಸ ಹೇಳುತ್ತವೆ. ಆದರೆ ಅಲ್ಲಿ ಅಶಿಸ್ತಾಗಿ ಬೆಳೆದ ಉದ್ಯಾನವನವನ್ನು ಬಿಟ್ಟರೆ ಅರಮನೆ, ಗವಾಕ್ಷಿ, ದ್ವಾರ ಯಾವುದೂ ಇರಲಿಲ್ಲ. ತನ್ನ ಕಲ್ಪನೆಯ ಅರಮನೆ ಅಲ್ಲಿರಲಿಲ್ಲ. ಆದ್ದರಿಂದ ಲೇಖಕರಿಗೆ ನಿರಾಸೆ ಆಯಿತು. ನಾಟಕ ಭಾಗದಲ್ಲಿ ನೋಡಿ 43ನೇ ಪ್ರಶ್ನೆ. ಬೋಳೆ ಶಂಕರನು ನಾಣ್ಯ ಹಾಗೂ ಸೈನಿಕರನ್ನು ಪಡೆದ ಪ್ರಸಂಗವನ್ನು ವಿವರಿಸಿ. ಇಲ್ಲಿ 2 ಪ್ರಶ್ನೆ ಇದಾವೆ ನೋಡಿ. ನಾಣ್ಯ ಪಡ್ಕೊಂಡಿದ್ದು ಪ್ರಸಂಗ, ಸೈನಿಕರನ್ನ ಪಡ್ಕೊಂಡಂತ ಪ್ರಸಂಗ. ಅಂದ್ರೆ ಪಿಶಾಚಿ 2 ಸಾಯಿಸಿದ್ದು, ಪಿಶಾಚಿ 3 ಸಾಯಿಸಿದ್ದು. ಇದನ್ನ 2 ಪ್ಯಾರಾ ಮಾಡಿ ನೀವು ಬರಿಬೇಕಾಗುತ್ತೆ. ಮುದುಕಿಯ ವೇಷದಲ್ಲಿ ಬಂದ ಪಿಶಾಚಿ ಹೊಟ್ಟೆ ನೋವು ಅಂತ ನಾಟಕ ಆಡ್ತಾ ಇರುತ್ತೆ. ಆಗ ಬೋಳೆ ಶಂಕರ ತನ್ನಲ್ಲಿದ್ದ ಬೇರನ್ನ ಮುದುಕಿಗೆ ಕೊಟ್ಟು ಬಾಯಲ್ಲಿಟ್ಟು ಇದನ್ನಾಗಿ ಶಿವ ಒಳ್ಳೇದ್ ಮಾಡ್ಲಿ ಎನ್ನುತ್ತಾನೆ. ಆ ಹೆಸರು ಕೇಳುತ್ತಿದ್ದಂತೆ ಮುದುಕಿ ಪಿಶಾಚಿ ಆಗುತ್ತದೆ. ಆ ಹೆಸರನ್ನು ಹೇಳಬೇಡ, ನಿನಗೆ ಬೇಕಾದಷ್ಟು ಚಿನ್ನದ ನಾಣ್ಯ ಕೊಡಬಲ್ಲೆ ಎಂದು ಹೇಳುತ್ತದೆ. ಆಗಲೇ ತೆನೆಯಿಂದ ಕಾಳು ಉದುರಿಸಿ ಪಿಶಾಚಿ ಮಂತ್ರ ಹೇಳಿಕೊಡುತ್ತದೆ. ಆಗ ಧಾನ್ಯವೆಲ್ಲ ಚಿನ್ನವಾಗುತ್ತದೆ. ಮಂತ್ರ ತಿರುಗಾ ಮುರುಗಾ ಹೇಳಿದಾಗ ಚಿನ್ನ ಧಾನ್ಯವಾಗುತ್ತದೆ. ಹೌದಾ? ಇದು ಬೋಳೆ ಶಂಕರ ಚಿನ್ನದ ನಾಣ್ಯವನ್ನ ಹೇಗ್ ಮಾಡೋದು ಅಂತ ಕಲ್ತ್ಕೊಂಡಂತ ಪ್ರಸಂಗ. ಇದಾದ್ಮೇಲೆ ಇನ್ನೊಂದು ಪ್ಯಾರಾ ಮಾಡಿ ಬರೀರಿ. ರಾಜಕುಮಾರಿಗೆ ಹೊಟ್ಟೆ ನೋವು ವಾಸಿ ಮಾಡಲು ಬೇರು ಕೊಡಲು ಅರಮನೆಗೆ ಹೋಗಿದ್ದಾಗ ಬೋಳೆ ಶಂಕರ ರಾಜಕುಮಾರಿಗೆ ಬೇರು ಕೊಟ್ಟು ಇದನ್ನು ಬಾಯಲ್ಲಿಟ್ಟು ಜಗಿದು ನುಂಗಬೇಕು, ಶಿವ ನಿಮಗೆ ಒಳ್ಳೆಯದು ಮಾಡುತ್ತಾನೆ ಎಂದು ಹೇಳುತ್ತಾನೆ. ಆ ಹೆಸರು ಕೇಳುತ್ತಲೇ ರಾಜಕುಮಾರಿಯ ಹಾಸಿಗೆ ಕೆಳಗಿರೋ ಪಿಶಾಚಿ ಅಯ್ಯಯ್ಯೋ ಹಾಗೆನ್ನಬೇಡಿ ಎಂದು ಕೂಗುತ್ತದೆ. ಕೋಡಂಗಿ ಆಗ ಶಿವನ ಹೆಸರನ್ನು ಪದೇ ಪದೇ ಹೇಳುತ್ತಾನೆ. ಆ ಹೆಸರು ಹೇಳಬೇಡಿ, ನಾನು ಸಿಪಾಯಿಯನ್ನು ಸೃಷ್ಟಿಸಿಕೊಡುತ್ತೇನೆ ಎಂದು ಹೇಳಿ ಹುಲ್ಲನ್ನು ತರಿಸಿ ಮಂತ್ರವನ್ನು ಹೇಳಿಕೊಡುತ್ತದೆ. ಆಗ ಒಂದೊಂದು ಹುಲ್ಲಿನ ಎಸಳುಗಳಿಂದ ಒಬ್ಬೊಬ್ಬ ಸಿಪಾಯಿ ಸಾಲಾಗಿ ಕವಾಯತು ಮಾಡುತ್ತಾ ಬರುತ್ತಾರೆ. ಮಂತ್ರವನ್ನು ಉಲ್ಟಾ ಹೇಳಿದಾಗ ಮತ್ತೆ ಹುಲ್ಲಾಗುತ್ತಾರೆ. ಇಷ್ಟು ಉತ್ತರವನ್ನ ನೀವು ಬರಿಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ಹೂ ವಿಭಾಗದಲ್ಲಿ ಭಾಷಾಭ್ಯಾಸದ ಪ್ರಶ್ನೆಗಳನ್ನ ನೋಡೋಣ. 45ನೇ ಪ್ರಶ್ನೆ. 2 ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನ ಬರೆಯಿರಿ ಅಂತ ಕೇಳಿದ್ದಾರೆ. ಕನಸು, ನನಸು, ಉನ್ನತಿ, ಅವನತಿ, ಜಾತ, ಅಜಾತ. 2 ಪದಗಳನ್ನ ಬಿಡಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಕಸವರಗಲಿ, ರಾವಣಾರಿ, ಬೆಳಗೊಡೆ. ಉತ್ತರ ನೋಡೋಣ. ಕಸವರ ಪ್ಲಸ್ ಕಲಿ, ರಾವಣ ಪ್ಲಸ್ ಅರಿ, ರಾವಣಾರಿ, ಬೆಳ್ ಪ್ಲಸ್ ಕೊಡೆ, ಬೆಳಗೊಡೆ. ನೋಡಿ, ಇಲ್ಲಿ ವಿರುದ್ಧ ಪದಗಳು ಸಹಿತ ಇದ್ದಾವೆ, ಗಮನಿಸ್ಕೊಳ್ಳಿ. ಕೆಳಗಿನ 2 ಪದಗಳಿಗೆ ಸಮಾನಾರ್ಥಕ ಪದ ಬರೆಯಿರಿ. ಅಗ್ನಿ. ಅಗ್ನಿ ಅಂದ್ರೆ ಬೆಂಕಿ, ಜ್ವಾಲೆ, ಉರಿ, ಕೆಂಡ. ಯಾವುದಾದ್ರೂ 2 ಬರಿಬೋದು. ರಕ್ತ ಅಂದ್ರೆ ರುಧಿರ, ರಕುತ. ಕಣ್ಣು, ನಯನ, ನೇತ್ರ, ಅಕ್ಷಿ, ಲೋಚನ. ಯಾವುದಾದ್ರೂ ಬರಿಬೋದು. ಉತ್ತರ ನೋಡೋಣ. ನೋಡಿ, ಇಲ್ಲಿ ಅನಲ ಬೆಂಕಿ ಇದೆ, ನೆತ್ತರು ರುಧಿರ ಇದೆ, ನಯನ ನೇತ್ರ ಇದೆ. ಯಾವುದಾದ್ರೂ 2 ಅನ್ಯದೇಶ ಪದಗಳನ್ನ ಬರೀರಿ ಅಂತ ಕೇಳಿದರೆ. ನಿಮಗೆ ಇಂಗ್ಲಿಷಲ್ಲಿ ಸುಲಭ ಅಂತ ಅನ್ಸಿದ್ರೆ ಇಂಗ್ಲಿಷ್ನ 2 ಪದಗಳನ್ನ ಬರಿಬೋದು. ಅಥವಾ ಪೋರ್ಚುಗೀಸು, ಲ್ಯಾಟಿನ್ನು, ಫ್ರೆಂಚು, ಉರ್ದು, ಪಾರಸಿ, ಈ ರೀತಿ ಬೇರೆ ಬೇರೆ ಭಾಷೆಗಳಿಂದ ಬಂದಿರೋ ಪದಗಳನ್ನು ಸಹಿತ ನೀವು ಬರಿಬೋದು. ನೀವು ಅಭ್ಯಾಸ ಪುಸ್ತಕವನ್ನ ನೋಡಿ, ಅದರಲ್ಲಿ ನಿಮ್ಗೆ ಸಿಗುತ್ತೆ. ನನಗನ್ನಿಸ್ದಾಗೆ ಕಾಲೇಜು, ಟಿಕೆಟು, ಪೆನ್ನು, ಬೋರ್ಡ್, ಇದರಲ್ಲೇ ಯಾವ್ದಾದ್ರು 2 ಪದ ಬರೆದ್ರೆ ಸಾಕಾಗುತ್ತೆ. ಮುಂದಿನ ಪ್ರಶ್ನೆ. ಕೆಳಗಿನ 2 ಪದಗಳ ತದ್ಭವ ರೂಪ ಬರೆಯಿರಿ. ಪ್ರಸಾದ, ಹಸಾದ, ವಿದ್ಯೆ, ಬಿಜ್ಜೆ, ಆಶ್ಚರ್ಯ, ಅಚ್ಚರಿ. ಉತ್ತರ ನೋಡೋಣ. ನೋಡಿ, ಪ್ರಸಾದ, ಅಸಾದ, ವಿದ್ಯೆ, ಬಿಜ್ಜೆ, ಆಶ್ಚರ್ಯ, ಅಚ್ಚರಿ. ನುಡಿಗಟ್ಟುಗಳನ್ನ ಬರೆಯೋದಿಕ್ಕೆ ಕೇಳಿದ್ದಾರೆ. ನೀವೇ ಅರ್ಥಪೂರ್ಣವಾಗಿ ಬಳಸಿ 2 ವಾಕ್ಯಗಳನ್ನ ಬರಿಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಪ್ರಶ್ನೆ ನೋಡೋಣ. ಮುಗಿಬೀಳು. ವಸ್ತುಗಳು ಕಡಿಮೆ ಬೆಲೆಗೆ ಸಿಗುತ್ತವೆಂದು ತಿಳಿದ ಗ್ರಾಹಕರು ಅಂಗಡಿಯ ಮುಂದೆ ಕೊಂಡುಕೊಳ್ಳಲು ಮುಗಿಬಿದ್ದರು. ಅಂದ್ರೆ ನನಗೆ ತನಿಗೆ ಅಂತ ಹೋಗ್ತಾರಲ್ವಾ ಕೊಂಡ್ಕೊಳ್ಳೋಕೆ, ಅದನ್ನ ಮುಗಿಬೀಳೋದು ಅಂತ ಕರಿತೀವಿ. ಕಣ್ಣರಳಿಸು ಅಂತಂದ್ರೆ ಕುತೂಹಲ ಅಂತ. ಮಕ್ಕಳು ತಿಂಡಿ ತಿನಿಸುಗಳನ್ನು ನೋಡಿದಾಗ ಕಣ್ಣರಳಿಸುತ್ತಾರೆ. ಅಥವಾ
ಮಗು ಹಣ್ಣಿನ ಅಂಗಡಿಯ ಮುಂದೆ ಕಣ್ಣರಳಿಸಿ ನೋಡುತ್ತದೆ. ಕುತೂಹಲದಿಂದ ನೋಡು ಅಂತ. ಮೊರೆ ಇಡು ಅಂತಂದ್ರೆ ಪ್ರಾರ್ಥನೆ ಮಾಡೋದು. ಜನರು ಕಷ್ಟ ಬಂದಾಗ ದೇವರಲ್ಲಿ ಮೊರೆ ಇಡುತ್ತಾರೆ. ಈ ರೀತಿ ಬರಿಬೇಕು ನೀವು. ನುಡಿಗಟ್ಟುಗಳು ಯಾವತ್ತೂ ಒಳಾರ್ಥಕ್ಕೆ ಬರಿಬೇಕು. ವಿಶೇಷವಾದ ಅರ್ಥ ಇರುತ್ತೆ, ಅದು ಬರೋ ಹಾಗೆ ಬರೀಬೇಕಾಗುತ್ತೆ. ಮುಂದಿನ ಪ್ರಶ್ನೆ 51ನೇದು. ಯಾವುದಾದ್ರೂ ಒಂದು ವಿಷಯವನ್ನ ಕುರಿತು ಪ್ರಬಂಧ ಬರೆಯಿರಿ ಅಂತ ಕೊಟ್ಟಿರ್ತಾರೆ. ನೋಡಿ, ಇಲ್ಲಿ ಪುಸ್ತಕಗಳ ಮಹತ್ವ ಅಂತ ಇದೆ. ಪದವಿ ಪೂರ್ವ ಹಂತದ ಶೈಕ್ಷಣಿಕ ಸಮಸ್ಯೆಗಳು. ಪದವಿ ಪೂರ್ವ ಹಂತ ಅಂದ್ರೆ ಪ್ರಥಮ PUC ಮತ್ತೆ ದ್ವಿತೀಯ PUC. ಇಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳು ಯಾವ ಯಾವ ಸಮಸ್ಯೆಗಳನ್ನ ಎದುರಿಸ್ತಾರೆ ಅಂತ ಅನ್ನೋದು. ಆಮೇಲೆ ಇನ್ನೊಂದು, ಈ ವಿಷಯ ನಿಮ್ಗೆ ತುಂಬಾ ಸರಳವಾಗಿದೆ ನೋಡಿ. ಆ ಪುಸ್ತಕಗಳು ಏನಕ್ಕೆ ಬೇಕು, ನಮ್ಮ ಜೀವನದಲ್ಲಿ ಅವುಗಳ ಮಹತ್ವ ಏನಿದೆ, ನಾವು ಓದಿದ್ರೆ ಏನಾಗುತ್ತೆ, ಅದರಿಂದ ನಮ್ಮ ಬದುಕನ್ನ ಹೇಗೆ ಕಟ್ಕೊಳ್ಬಹುದು, ನಮ್ಮ ಜೀವನದಲ್ಲಿ ಪುಸ್ತಕಗಳು ಯಾಕೆ ಬೇಕು ಅಂತ ಅನ್ನೋದ್ರ ಬಗ್ಗೆ ನೀವು ಹಂತ ಹಂತವಾಗಿ ವಿಷಯವನ್ನ ಬರೀಬೇಕಾಗುತ್ತೆ. ಇದಕ್ಕೆ 4 ಅಂಕ ಇದೆ. ಹೇಗೆ ಈ 4 ಅಂಕಗಳನ್ನ ಹಂಚಿಕೆ ಮಾಡ್ತಾರೆ ಅಂತ ಅನ್ನೋದನ್ನ ನೋಡೋಣ. ನೋಡಿ, ಇಲ್ಲಿದೆ. ಪೀಠಿಕೆಗೆ 1 ಅಂಕ, ವಿಷಯ ಪ್ರತಿಪಾದನೆಗೆ ಅಂದ್ರೆ ವಿಷಯ ವಿವರಣೆಗೆ 2 ಅಂಕ, ಮುಕ್ತಾಯಕ್ಕೆ 1 ಅಂಕ. ಈ ರೀತಿ 4 ಅಂಕ ವಿಭಾಗ ಆಗುತ್ತೆ. ಆಯ್ದುಕೊಂಡ ವಿಷಯವನ್ನ ಕುರಿತ ವಿದ್ಯಾರ್ಥಿಯ ಗ್ರಹಿಕೆ, ಆತ ಎಷ್ಟು ತಿಳ್ಕೊಂಡಿದ್ದಾನೆ ಅಂತ ಅನ್ನೋದು. ಅದು ಪ್ರಬಂಧದಲ್ಲಿ ಪೀಠಿಕೆ, ವಿಷಯ ಪ್ರತಿಪಾದನೆ, ಉಪಸಂಹಾರಗಳಲ್ಲಿ ನಿರೂಪಿತವಾದ ಬಗೆಯನ್ನ ಗಮನಿಸಿ ಸ್ವವಿವೇಚನೆಯಿಂದ ಅಂಕ ನಿಗದಿ ಮಾಡುವುದು. ಇದು ಮೌಲ್ಯಮಾಪಕರಿಗೆ ಹೇಳಿರ್ತಕ್ಕಂಥ ವಿಷಯ. ಇದು ಯಾರು ವ್ಯಾಲ್ಯೂಯೇಷನ್ ಮಾಡ್ತಾರೋ ಅವರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಅವ್ರು 4ಕ್ಕೆ 4 ಕೊಡ್ಬೋದು ಅಥವಾ 3 ಕೊಡ್ಬೋದು, ಅದು ಅವ್ರಿಗೆ ಬಿಟ್ಟಿರೋ ವಿಚಾರ. ವಿದ್ಯಾರ್ಥಿಗಳಾದ ನೀವು ವಿಷಯವನ್ನ ಮಂಡಿಸಿರೋ ರೀತಿಗೆ ಅಂಕಗಳು ಸಿಗುತ್ತೆ. ಹಾಗಾಗಿ 4ಕ್ಕೆ 4 ಅಂಕಗಳು ಸಿಗೋ ಹಾಗೆ ಅಭ್ಯಾಸ ಮಾಡಿ ಬರೀರಿ ನೀವು. ಮುಂದಿನ ವಿಭಾಗ ಪತ್ರಲೇಖನ. ಯಾವುದಾದ್ರೂ ಒಂದು ವಿಷಯ ಕುರಿತು ಬರಿಬೇಕು ನೀವು. ಇಲ್ಲಿ ನೋಡಿ, ತಂದೆಗೆ ಪ್ರವಾಸಕ್ಕೆ ಹೋಗಲು ಹಣ ಮತ್ತು ಅನುಮತಿಯನ್ನ ಕೋರಿ ಪತ್ರ ಬರೀರಿ ಅಂತ ಕೊಟ್ಟಿದ್ದಾರೆ. ಆಮೇಲೆ 3 ದಿನ ರಜೆ ಕೋರಿ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೆ ಪತ್ರ ಬರೀರಿ ಅಂತ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಏನು ವಿಳಾಸ ಕೊಟ್ಟಿರ್ತಾರೋ ಅದೇ ವಿಳಾಸವನ್ನ ಹಾಕಿ ನೀವು ಬರಿಬೇಕಾಗುತ್ತೆ. ನಾನು ಪ್ರಥಮ PUC ಅಭ್ಯಾಸ ಪುಸ್ತಕವನ್ನೆಲ್ಲ ಇಲ್ಲಿ ಹಾಕಿದ್ದೀನಿ ನೋಡಿ. ಅದರಲ್ಲಿ ಯಾವ ರೀತಿ ಪತ್ರ ಬರೀಬೇಕು ಅಂತ ಅನ್ನೋದು ಇದೆ, ಅದನ್ನ ನೋಡ್ಕೊಳ್ಳಿ. ಹಾಗೇನೆ ಇಲ್ಲಿ ಪ್ರಾಂಶುಪಾಲರಿಗೆ ಬರೆಯುವಂಥ ಪತ್ರ ಇದು ವ್ಯಾವಹಾರಿಕ ಪತ್ರ ಆಗಿರುತ್ತೆ. ಅಂಕಗಳು ಹೇಗೆ ನಿಗದಿ ಮಾಡಿದ್ದಾರೆ ಇದಕ್ಕೆ ಅಂತ ನೋಡೋಣ. ಪತ್ರದ ಮಾದರಿ, ದಿನಾಂಕ ಮತ್ತೆ ವಿಳಾಸಗಳಿಗೆ 1 ಅಂಕ ಇರುತ್ತೆ. ಪತ್ರದ ಒಡಲು ಅಂದ್ರೆ ಬಾಡಿ ಆಫ್ ದ ಲೆಟರ್ ಅಂತೀವಲ್ವಾ, ಹಾಗೇನೆ ವಿಷಯದ ಪ್ರಸ್ತಾವನೆ ಅಂದ್ರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಕಾರಣವನ್ನ ನೀವು ಎಷ್ಟು ಸಮರ್ಥವಾಗಿ ಬರ್ದಿದ್ದೀರಾ ಅಂತ ಅನ್ನೋದಕ್ಕೆ 2 ಅಂಕ ಇರುತ್ತೆ. ಪತ್ರದ ಮುಕ್ತಾಯಕ್ಕೆ 1 ಅಂಕ ಇರುತ್ತೆ. ಹೀಗೆ 4 ಅಂಕ ವಿಭಾಗ ಆಗುತ್ತೆ. ಇಲ್ಲೂ ಸಹಿತ ಮೌಲ್ಯಮಾಪಕರು ಈ ಮೇಲೆ ಸೂಚಿಸಿದಂತಹ ಎಲ್ಲ ಅಂಶಗಳು ಇದೆಯಾ ಅಂತ ಪರಿಶೀಲನೆ ಮಾಡಿ ಅವರೇ ನಿಮಗೆ ಅಂಕವನ್ನ ನಿಗದಿ ಮಾಡ್ತಾರೆ. ವಿದ್ಯಾರ್ಥಿಗಳೇ, ಇಷ್ಟು ಪ್ರಶ್ನೆ ಪತ್ರಿಕೆ ನಿಮಗೆ ಇರ್ತಕ್ಕಂಥದ್ದು. ಇಲ್ಲಿರೋ ಎಲ್ಲ ಹಂತಗಳನ್ನ ಗಮನದಲ್ಲಿಟ್ಕೊಂಡು ಚೆನ್ನಾಗಿ ಓದ್ಕೊಂಡು ಪರೀಕ್ಷೆಯನ್ನ ಎದುರಿಸಿ. ಎಲ್ರಿಗೂ ಒಳ್ಳೆಯದಾಗ್ಲಿ. ಧನ್ಯವಾದಗಳು.